ಹಲೋ ಎವ್ರಿವನ್, ನೋಡಿ ಸ್ನೇಹಿತರೆ, ಈ ಒಂದು ಸೆಷನ್ ಅಲ್ಲಿ ನಾವು RRB ಗ್ರೂಪ್ ಡಿಯ ಪ್ರೀ PVQs ಬ್ಯಾಚ್ ನ ನೆಕ್ಸ್ಟ್ ಟಾಪಿಕ್ ಆಗಿರುವಂತಹ ಪ್ರಾಫಿಟ್ ಅಂಡ್ ಲಾಸ್ ನ ಟಾಪ್ 60 ಕ್ವಶನ್ಸ್ ನಾವು ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಸೊ ಈ 60 ಕ್ವಶನ್ಸ್ 2 ವಿಡಿಯೋಸ್ ಅಲ್ಲಿ ನಾವು ಡಿವೈಡ್ ಮಾಡೋಣ. ಒಂದು 30 ಕ್ವಶನ್ಸ್ ಅಂಡ್ 30 ಕ್ವಶನ್ಸ್, ಓಕೆನಾ? ಸೊ ಈ ಒಂದು ವಿಡಿಯೋ ಪಾರ್ಟ್ 1 ಆಗಿರುತ್ತೆ. ನೆಕ್ಸ್ಟ್ ನಾಳೆ ನಾಡಿದ್ದು ಪಾರ್ಟ್ 2 ಬಿಡೋಣ, ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟ್ ಮಾಡೋ ಮುಂಚೆ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಿದ್ರು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ? ಸೊ ಹಾಗೂ ಈ ಒಂದು ಕ್ಲಾಸ್ನ PDF ಬೇಕಂದ್ರೆ ದಯವಿಟ್ಟು ಟೆಲಿಗ್ರಾಮ್ಗೆ ಜಾಯಿನ್ ಆಗಿ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀವಿ, ಓಕೆನಾ? ಸೊ ಅಲ್ಲಿ ನಿಮಗೆ PDF ಸಿಗುತ್ತೆ, ರೈಟ್? ಸೊ ಫಸ್ಟ್ ಕ್ವಶನ್, ಎ ಮ್ಯಾನ್ ಬೈಸ್ ಎ ವಾಚ್ ಫಾರ್ 1200 ಅಂಡ್ ಸೆಲ್ಸ್ ಇಟ್ ಅಟ್ 10% ಲಾಸ್, ವಾಟ್ ಇಸ್ ದ ಸೆಲ್ಲಿಂಗ್ ಪ್ರೈಸ್ ಅಂತ ಕೇಳಿದ್ರು. ಓಕೆ, ಒಬ್ಬ ವ್ಯಕ್ತಿ 1200ಕ್ಕೆ ಒಂದು ಗಡಿಯಾರವನ್ನು ಖರೀದಿಸಿ ಅದನ್ನು 10% ನಷ್ಟದಲ್ಲಿ ಮಾರುತ್ತಾನೆ, ಹಾಗಾದ್ರೆ ಮಾರಾಟದ ಬೆಲೆ ಎಷ್ಟು? ಕ್ಲಿಯರ್ ಸರ್? ಇಷ್ಟು ಸಿಂಪಲ್ ಇದೆಲ್ಲ RRB ಕ್ವಶನ್ಸ್ ನೋಡಿ. ನಿಮಗೆ ಯಾವುದೇ ಒಂದು ಪ್ರಶ್ನೆಯನ್ನು ಸಮೇತ ಡೌಟ್ ಬಂದ್ರೆ ದಯವಿಟ್ಟು ಸರ್ಚ್ ಮಾಡಿ, ಎಲ್ಲಾನು ನಾವು ಸಮೇತ ನಾವು ಯಾವ ಎಕ್ಸಾಮ್ ನಾನು ಹೇಳ್ತೀನೋ ಅದೇ ಎಕ್ಸಾಮ್ ಪ್ರಶ್ನೆಗಳನ್ನೇ ತರ್ತೀನಿ. ಕ್ಲಿಯರ್? ಸೊ ಡೇಟ್ ಹಾಕಿಲ್ಲ, ಟೈಮ್ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಗ್ಬಿಡೋಕೆ ಈ ಎಲ್ಲಾ ಪ್ರಶ್ನೆಗಳನ್ನ ಸಮೇತ ಏನು RRB ಗ್ರೂಪ್ ಡಿ ಪ್ರಶ್ನೆಗಳು, ಓಕೆನಾ? ಓಕೆ, ಸೊ ನೋಡಿ, ಒಬ್ಬ ವ್ಯಕ್ತಿ 1200ಕ್ಕೆ ಒಂದು ಗಡಿಯಾರವನ್ನು ಖರೀದಿಸ್ತಾನೆ. ಓಕೆ, ಅದನ್ನು 10% ನಷ್ಟದಲ್ಲಿ ಮಾರುತ್ತಾನೆ. ಸೊ ಅವನು ಎಷ್ಟು ಖರೀದಿಸ್ತಾನೆ? 1200ಕ್ಕೆ. ಖರೀದಿಸಿದ ಬೆಲೆ ಯಾವಾಗಲೂ ಎಷ್ಟರಲ್ಲಿರುತ್ತೆ? 100ರಲ್ಲಿರುತ್ತೆ. ಕ್ಲಿಯರ್? ಅಂದ್ರೆ CP ಯಾವಾಗಲೂ ಎಷ್ಟರಲ್ಲಿರುತ್ತೆ? 100ರಲ್ಲಿರುತ್ತೆ. ಕ್ಲಿಯರ್? ಸೊ SP ಏನಾಗುತ್ತೆ? ಆಲ್ವೇಸ್ 100 ಪ್ಲಸ್ ಆರ್ ಮೈನಸ್ ಅಲ್ಲಿ ಇರುತ್ತೆ, ಇದನ್ನ ನೆನಪಿಟ್ಕೋಬೇಕು. ಕ್ಲಿಯರ್? ಸೊ ಹಾಗಾದ್ರೆ ಅವನು 10% ನಷ್ಟದಲ್ಲಿ ಮಾರುತ್ತಾನೆ. ಸೊ 100ಕ್ಕೆ 10% ನಷ್ಟ ಅಂದ್ರೆ 10% ಹೋಯ್ತು, ಉಳಿದ್ರೆ ಎಷ್ಟು ಮಾರ್ತಾನೆ? 90%ಗೆ. ಅದನ್ನ ನಾವು ಫೈಂಡ್ ಔಟ್ ಮಾಡಬೇಕು ಅಲ್ವಾ? ಇದನ್ನೇ ಕೇಳಿರೋದು ಅವರು, ಸೆಲ್ಲಿಂಗ್ ಪ್ರೈಸ್. ಓಕೆ, ಇದು CP, ಇದು ಸೆಲ್ಲಿಂಗ್ ಪ್ರೈಸ್. 2 zeros ಆಯ್ತು, 2 zeros ಆಯ್ತು. 1 ನ ವ್ಯಾಲ್ಯೂ 12 ಅಂದ್ರೆ 90 ಇಂಟು 12 ಎಷ್ಟು? ಸೊ 9 ಇಂಟು 12 ಎಷ್ಟು? 108. ಕ್ಲಿಯರ್? ಇದು 2 ಲೈನ್ ಮೆಥಡ್. ಹಿಂಗ್ ಮಾಡಿದ್ರೆ ಆನ್ಸರ್ ಬರುತ್ತೆ, ಬಟ್ ಸಿಂಗಲ್ ಲೈನ್ ಮೆಥಡ್ ಅಲ್ಲಿ ಸಮೇತ ನಾವು ಮಾಡ್ಬೋದು ಆನ್ಸರ್. ಕ್ಲಿಯರ್? ನೋಡಿ, ಸೊ CP ಯಾವಾಗಲೂ ಕೆಳಗಡೆ ಇರುತ್ತೆ. CP ಅಂದ್ರೆ ಏನು? 100. ಸೊ 100 ನ ವ್ಯಾಲ್ಯೂ ಎಷ್ಟು? 1200. ನಮ್ಗೆ ಏನ್ ಬೇಕು? 90 ಇಂಟು 90 ಮಾಡಿದ್ರೆ ಮುಗೀತು. 2 0 ಹೋಯ್ತು, 2 0 ಹೋಯ್ತು. 12 ಇಂಟು 9 108. ಇದು ಸಿಂಗಲ್ ಲೈನ್ ಮೆಥಡ್. ಕ್ಲಿಯರ್? ನೆಕ್ಸ್ಟ್ ಕ್ವಶನ್, ಎ ಪೆನ್ ಈಸ್ ಪರ್ಚೇಸ್ಡ್ ಫಾರ್ 40 ಅಂಡ್ ಸೋಲ್ಡ್ ಫಾರ್ 50, ಫೈಂಡ್ ದ ಪ್ರಾಫಿಟ್ ಪರ್ಸೆಂಟೇಜ್ ಅಂತ ಕೇಳಿದ್ರು. ಓಕೆ, ಒಂದು ಪೆನ್ ಅನ್ನು 40ಕ್ಕೆ ಖರೀದಿಸಿ, ಇದು 40ಕ್ಕೆ ಖರೀದಿಸಿದೆ ಅಂದ್ರೆ ಖರೀದಿಸಿದ ಯಾವಾಗಲೂ ಏನು? CP. ಕ್ಲಿಯರ್? 50ಕ್ಕೆ ಮಾರಲಾಗಿದೆ. ಕ್ಲಿಯರ್? ಸೊ ಇದೇನು ಮಾರಾಟ ಅಂದ್ರೆ SP. 40ಕ್ಕೆ ತಗೊಂಡು 50ಕ್ಕೆ ಮಾರಾಟ ಮಾಡ್ತಾನೆ, ಹಾಗಾದ್ರೆ ಲಾಭದ ಶೇಕಡವಾರು ಎಷ್ಟು ಅಂತ ಕೇಳಿದ್ರು. ಓಕೆ, ಲಾಭ ಎಷ್ಟು? 10 ಲಾಭ. CP ಎಷ್ಟು? 40. ಪರ್ಸೆಂಟೇಜ್ ಬೇಕಂದ್ರೆ ಇಂಟು 100. ಕ್ಲಿಯರ್? ಸೊ ಹೋಯ್ತು 4 1 ಜಾ 4, 25. ಸೊ ಆನ್ಸರ್ ಎಷ್ಟು? 25%. ಕ್ಲಿಯರ್? ಇದನ್ನೇ ನಾವು ಟೈಮ್ ವೇಸ್ಟ್ ಮಾಡ್ಕೊಂತೀವಿ ಅಷ್ಟೇ. ನೋಡಿ, 40 100 10 ಎಷ್ಟು ಅಂತ. ಕ್ಲಿಯರ್? ಸೊ ನೀವು ಹೆಂಗ್ ಮಾಡಿದ್ರು ಹಂಗೆ ಬರುತ್ತೆ, ಆಯ್ತೇನಪ್ಪ? ಕ್ಲಿಯರ್? ನೆಕ್ಸ್ಟ್, ಎ ಪರ್ಸನ್ ಸೆಲ್ಸ್ ಅನ್ ಆರ್ಟಿಕಲ್ ಫಾರ್ 3450 ಅಂಡ್ ಅರ್ನ್ಸ್ ಎ ಪ್ರಾಫಿಟ್ ಆಫ್ 15%, ಫೈಂಡ್ ದ ಕಾಸ್ಟ್ ಪ್ರೈಸ್ ಆಫ್ ದ ಆರ್ಟಿಕಲ್ ಅಂತ ಕೇಳಿದ್ರೆ. ಓಕೆ, ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು 3900ಕ್ಕೆ ಮಾರಾಟ ಮೀನ್ಸ್ ಸೇಲ್ಸ್ ಮಾಡಿ 15% ಲಾಭ ಗಳಿಸಿದ್ದಾನೆ. ಕ್ಲಿಯರ್? ಸೊ ಯಾವಾಗಲೂ ನಮ್ಮ ಹತ್ರ ಎಷ್ಟಿರುತ್ತೆ? 100% ಇರುತ್ತೆ, ಬಟ್ ಈಗೇನು ಅವನು 15% ಲಾಭ ತಗೊಂಡಿದ್ದಾನೆ. ಹಾಗಾದ್ರೆ ಎಷ್ಟಾಯ್ತು? 115% ಆಯ್ತು. ಸೊ ಆ 115% ಏನು? 3450ಕ್ಕೆ ಮಾರಾಟಕ್ಕೆ ಮಾಡ್ದಂಗೆ. ಕ್ಲಿಯರ್? ಹಾಗಾದ್ರೆ ಕಾಸ್ಟ್ ಪ್ರೈಸ್ ಅಂದ್ರೆ ಏನು? ಖರೀದಿ ಬೆಲೆ ಅಂದ್ರೆ CP ಯಾವಾಗಲೂ ಎಷ್ಟರಲ್ಲಿ ಇರುತ್ತೆ? 100ರಲ್ಲಿ ಇರುತ್ತೆ. ಕ್ಲಿಯರ್? ಸೊ ನೀವು ಹೆಂಗ್ ಬೇಕಾದ್ರೂ ಮಾಡಿ. ಕ್ಲಿಯರ್? 23 ಅಂಡ್ 20. 23 1 ಜಾ 23 15 ಜಾ. ಕ್ಲಿಯರ್? 20 ಇಂಟು 15, ಇಲ್ಲೊಂದು 0 ಅಲ್ವಾ? ಸೊ 1 0 0 ಮಾಡಿದ್ರೆ 2 ಇಂಟು 15 30. ಕ್ಲಿಯರ್? ಸೊ ನೀವು ಹಿಂಗೆ ಬೇಕಾದ್ರೂ ಮಾಡಿ, ನಾನು ಆಲ್ರೆಡಿ ತೋರಿಸ್ನಲ್ವಾ, ನೀವು ಹಂಗೆ ಬೇಕಾದ್ರೂ ಮಾಡಿ. ಕ್ಲಿಯರ್? ಸೊ ಇದ್ರ ವ್ಯಾಲ್ಯೂ 115ನ ವ್ಯಾಲ್ಯೂ 3450. ನಮ್ಗೆ ಏನು ಬೇಕು? 100ನ ವ್ಯಾಲ್ಯೂ. ಕ್ಲಿಯರ್? 1 ಜಾ 3 ಜಾ. ಕ್ಲಿಯರ್? ಸೊ ಆನ್ಸರ್ ಏನು? 3000. ಹೆಂಗ್ ಮಾಡಿದ್ರು ಒಂದೇ, ಓಕೆನಾ? ಎ ಶಾಪ್ಕೀಪರ್ ಬಾಟ್ ಎ ಚೇರ್ ಫಾರ್ 750, he sold it at a 10% loss, what was the selling price of the chair ಅಂತ ಕೇಳಿದ್ರು. ಓಕೆ,
ಒಬ್ಬ ಅಂಗಡಿಯವನು ಒಂದು ಕುರ್ಚಿಯನ್ನು 750ಕ್ಕೆ ಖರೀದಿಸಿದ್ದಾನೆ ಅಂದ್ರೆ ಬೈ ಅಂತ ಎಲ್ಲೆಲ್ಲಿ ಬರುತ್ತೋ ಅದೇನು ಸಿ ಪಿ ಅಂತ ಅರ್ಥ. ಕ್ಲಿಯರ್. ಸಿ ಪಿ ಯಾವಾಗಲೂ ಎಷ್ಟರಲ್ಲಿರುತ್ತೆ 100. 100ನ ವ್ಯಾಲ್ಯೂ ಎಷ್ಟು 755. ಕ್ಲಿಯರ್. ಅದನ್ನು 10% ನಷ್ಟದಲ್ಲಿ ಮಾರಿದನು 10% ಲಾಸ್ಗೆ. ಸೊ 100ಗೆ 10% ಹೋದ್ರೆ ಇನ್ನು ಉಳಿದಿರೋದೆಷ್ಟು 90%ಗೆ ಮಾರಾಟ ಮಾಡ್ತಾನೆ. ಕ್ಲಿಯರ್. ಹಾಗಾದ್ರೆ ಕುರ್ಚಿಯ ಮಾರಾಟ ಬೆಲೆ ಅಂದ್ರೆ ಸಿ ಎಸ್ ಪಿನೇ ಇದ್ರದ್ದೇ ವ್ಯಾಲ್ಯೂ ಕೇಳಿದ್ದಾರೆ. ಓಕೆನಾ. ಕ್ಲಿಯರ್. ಸೊ ಹೋಯ್ತು. ಓಕೆನಾ. ಸೊ 75 ಇಂಟು 9 ಎಷ್ಟಪ್ಪ 75. ಕ್ಲಿಯರ್. ಸೊ 75 ಇಂಟು 10 750. 750ಯಲ್ಲಿ 75 ಹೋದ್ರೆ 675. ಓಕೆನಾ. ಸೊ ಹಂಗಾದ್ರೂ ಮಾಡಿ ಆರ್ 9 ಇಂಟು 5 ಲಾಸ್ಟಲ್ಲಿ 5 ಬರಬೇಕು. ಒಂದೇ ಆಪ್ಷನ್ ಇದೆ, ಹಂಗಾದ್ರೂ ನಾವು ಮಾಡಿ. ಓಕೆನಾ. ಇವೆಲ್ಲ ಈಸಿ ಪ್ರಶ್ನೆಗಳು. ಕ್ಲಿಯರ್. ಇಲ್ಲಿ ನೋಡಿ 100ನ ವ್ಯಾಲ್ಯೂ 750 ಆದ್ರೆ ನಮ್ಗೆ ಏನ್ ಬೇಕು 90. ಕ್ಲಿಯರ್. ಎಲ್ಲ ಒಂದೇ. ಇಲ್ಲ ಸರ್ ನಾವು ಇನ್ನೂ ಏನು ನಮಗೆ ಪೆನ್ನು ಪೇಪರ್ ಹಿಡಿದು ಮಾಡ್ತೀರಂದ್ರೆ ಮಾಡಿ. 9ದು ಏನೋ ಡಿವಿಸಿಬಲ್ ರೂಲ್ ಗೊತ್ತಲ್ವಾ. ಸೊ 9 ಮಲ್ಟಿಪಲ್ ಚೆಕ್ ಮಾಡಿ, 9 ಆಪ್ಷನ್ ಚೆಕ್ ಮಾಡಿ. ಕ್ಲಿಯರ್. ಸೊ 6 5 11 ಆಯಿತು, 11 7 18 ಆಯಿತು. ಇದು ಆನ್ಸರು. ಇದು 10 ಆಯ್ತು ಇಲ್ಲ, ಇದು 11 ಆಯಿತು 2 ಇಲ್ಲ, ಇದು 8 ಇಲ್ಲ. ಕ್ಲಿಯರ್. ಸೊ 18 ಒಂದೇ ಆಪ್ಷನ್ ಮುಗೀತಲ್ಲ. ನೀವು ಹೆಂಗೆ ಬೇಕಾದ್ರೂ ಸೊಲ್ಯೂಷನ್ ಅನ್ನ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಎ ಶಾಪ್ ಕೀಪರ್ ಬಾಟ್ ಸರ್ಟೇನ್ ಗುಡ್ಸ್ ಫಾರ್ 2500 ಅಂಡ್ ಸೋಲ್ಡ್ ದೆಮ್ ಫಾರ್ 3250. ಫೈಂಡ್ ಇಸ್ ಪ್ರಾಫಿಟ್ ಪರ್ಸೆಂಟೇಜ್ ಅಂತ ಕೇಳಿದ್ರು. ಓಕೆ. ಟಿ ಪಿ ತಗೊಂಡಿರೋದು ಎಷ್ಟಿಗೆ 2500ಗೆ, ಅವನು ಮಾರಾಟ ಮಾಡಿರೋದು ಎಷ್ಟಿಗಂತೆ 3250. ಹಾಗಾದ್ರೆ ಲಾಭನ ಎಷ್ಟು ಲಾಭ 750 ಡಿವೈಡ್ ಬೈ ಸಿ ಪಿ ಎಷ್ಟು ಒರಿಜಿನಲ್ 2500. ಸೊ ಪರ್ಸೆಂಟೇಜ್ ಬೇಕಂದ್ರೆ ಇಂಟು 100 ಇಷ್ಟೇ. ಕ್ಲಿಯರ್. ಸಿ ಪಿ ಅವಲ್ ಕೆಳಗಡೆ ಇರುತ್ತೆ. ಓಕೆನಾ. 0 ಕ್ಯಾನ್ಸಲ್, 0 ಕ್ಯಾನ್ಸಲ್, 2500 25 3 ಜಾ. ಸೊ ಆನ್ಸರ್ ಎಷ್ಟು 30% ಲಾಭ. ಅವನಿಗೆ ಎಷ್ಟು ಲಾಭ 30% ಲಾಭ. ಕ್ಲಿಯರ್. ನೆಕ್ಸ್ಟ್ ನೋಡಿ, ಎ ಶಾಪ್ ಕೀಪರ್ ಬೈಸ್ 20 ಪೆನ್ಸ್ ಫಾರ್ 600 rupees ಅಂಡ್ ಸೇಲ್ಸ್ ದೆಮ್ ಫಾರ್ 900. ಫೈಂಡ್ ಇಸ್ ಪ್ರಾಫಿಟ್ ಪರ್ಸೆಂಟೇಜ್ ಅಂತ ಕೇಳಿದ್ರು. ಒಬ್ಬ ಅಂಗಡಿಕಾರನ 20 ಪೆನ್ಗಳನ್ನು 600 ರೂಪಾಯಿಗೆ ಖರೀದಿಸಿ ಅದನ್ನು ಅವನು 900ಗೆ ಮಾರಿದನು. ಹಾಗಾದ್ರೆ ಅವನ ಲಾಭ ಎಷ್ಟು? ಸೊ ಲಾಭ ಎಷ್ಟು 300 ಲಾಭ. 300 ರೂಪಾಯಿ ಲಾಭ. ಎಷ್ಟು ಒರಿಜಿನಲ್ಲು 600 ರೂಪಾಯಿ. ಪರ್ಸೆಂಟೇಜ್ ಬೇಕಂದ್ರೆ ಇಂಟು 100. ಓಕೆನಾ. 20 ಹೋಯ್ತು, 3 1 3 2 ಜಾ. ಸೊ 100/2 ಎಷ್ಟು 50%. ಕ್ಲಿಯರ್. ಇವೆಲ್ಲನೂ ಈಸಿ ಪ್ರಶ್ನೆಗಳು. ಓಕೆನಾ. ಸೊ ಈಸಿ ಟು ಮಾಡರೇಟ್ ಟು ಹಾರ್ಡ್. ಓಕೆನಾ. ಇನ್ನು ನಾವು ಸಿಂಪ್ಲಿಫಿಕೇಶನ್ ಪಾರ್ಟ್ 2 ಮಾಡಿಲ್ಲ, ಅದನ್ನು ಸಮೇತ ಮಾಡೋಣ. ರೈಟ್. ನೆಕ್ಸ್ಟ್ ನೋಡಿ, ಎ ಬೈಸ್ ಅನ್ ಏರ್ ಕಂಡೀಷನರ್ ಫಾರ್ 1,50,000. ಓಕೆ. ಅಂಡ್ ಸೆಲ್ಸ್ ಇಟ್ ಟು ಬಿ at a loss of 30%. Okay. B then sells it to C at a profit of 5% on his cost price. What is the cost price of the air conditioner for C ಅಂತ ಕೇಳಿದರು. ಓಕೆ. ಎ ಒಬ್ಬರು ಏರ್ ಕಂಡೀಷನ್ ಅನ್ನು 1,50,000ಕ್ಕೆ ಖರೀದಿಸಿ 1,50,000. ಓಕೆ. ಇದನ್ನು ಬಿಗೆ 30% ನಷ್ಟದಲ್ಲಿ ಮಾರಾಟ ಮಾಡ್ತಾರೆ. 30% ನಷ್ಟ ಅಂದ್ರೆ ಏನಪ್ಪ 3/10 ಅಲ್ವಾ, 30% ಅಂತ. ನಷ್ಟ ಅಂದ್ರೆ 10 3 ಎಷ್ಟು 7/10. ನೆಕ್ಸ್ಟ್, ಬಿ ಅವರು ತಮ್ಮ ಖರೀದಿ ಬೆಲೆಗೆ ಮೇಲೆ 5% ಲಾಭದಲ್ಲಿ, 5% ಅಂದ್ರೆ ಏನಪ್ಪಾ 1/20 ಅಂದ್ರೆ 20ಕ್ಕೆ 1 ಲಾಭ ಅಂದ್ರೆ ಇದು ಹಂಗ್ ಮಾಡ್ಕೊಂತಾರೆ. ಇಲ್ಲ ಡೈರೆಕ್ಟ್ ಆಗಿ ಬರ್ಕೊಂತೀರಾ ಬರ್ಕೊಳ್ಳಿ. 30% ನಷ್ಟ ಅಂದ್ರೆ 70/100. ಓಕೆನಾ. ಇಲ್ಲ 5% ಲಾಭ ಅಂದ್ರೆ 105/100. ಹೆಂಗ್ ಬೇಕಾದ್ರೂ ಮಾಡ್ಕೊಳ್ಳಿ. ಓಕೆನಾ. ಇಲ್ಲಿ ಜೀರೋಸ್ ಇದಾವೆ, ಇಲ್ಲಿ ಜೀರೋಸ್ ಹೋಗುತ್ತೆ, ಆಗ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಓಕೆನಾ. 2 0 ಹೋಯ್ತು, 2 0 ಹೋಯ್ತು, 4 0 ಹೋಯ್ತು, 2 0 2 0 4 0 ಹೋಯ್ತು. ಓಕೆನಾ. 15 ಇಂಟು 7 105 ಆಯಿತು. ಇಂಟು 105 ಅಂಡ್ 1 0 ಬಾಕಿ ಇದೆ. ಆ 1 0 ನಾವು ಹಂಗೆ ಲಾಸ್ಟಲ್ಲಿ ಸೇರಿಸ್ಬಿಡೋಣ. ಕ್ಲಿಯರ್. ಸೊ 105ನ ಹೋಲ್ ಸ್ಕ್ವೇರ್ ಹೆಂಗೆ. ಕ್ಲಿಯರ್. ಸೊ ಯಾವಾಗಲೂ ಸಮೇತ 100ನ ನಿಯರ್ ಇದ್ರೆ, ಫಾರ್ ಎಕ್ಸಾಂಪಲ್ 102 ಇದೆ ಅನ್ಕೋ, 102 ಸ್ಕ್ವೇರ್ ಹೆಂಗೆ 102 ಪ್ಲಸ್ 2 104 ಅಂಡ್ 2 ಸ್ಕ್ವೇರ್ ಎಷ್ಟು 4 ಹಿಂಗೆ. ಅದೇ ಥರ 105 ಪ್ಲಸ್ 5 110 ಆಯಿತು ಅಂಡ್ 5 ಸ್ಕ್ವೇರ್ ಎಷ್ಟಾಯಿತು 25 ಆಯಿತು. ಸೊ ಆನ್ಸರ್ ಎಷ್ಟು 11025 ಅಂಡ್ 1 0 ಇದೆ 110250. ಕ್ಲಿಯರ್ ಇದೆಯಾ. ಸೊ ಬೇಸಿಕ್ ಕ್ವಶನ್ಸ್. ಕ್ಲಿಯರ್. ನೆಕ್ಸ್ಟ್ ನೋಡಿ, ಎ ಬೇಕರ್ ಸೇಲ್ಸ್ 100 ಕಪ್ ಕೇಕ್ಸ್ ಅಂಡ್ ಅರ್ನ್ಸ್ ಎ ಪ್ರಾಫಿಟ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಆಫ್ 20 ಕಪ್ ಕೇಕ್ಸ್. ವಾಟ್ ಈಸ್ ಇಸ್ ಪ್ರಾಫಿಟ್ ಪರ್ಸೆಂಟೇಜ್ ಅಂತ ಕೇಳಿದ್ದಾರೆ. ಒಬ್ಬ ಬೇಕರಿ ಮಾಲೀಕ 100 ಕಪ್ ಕೇಕ್ಗಳನ್ನು ಮಾರುತ್ತಾನೆ. ಅವನು ಎಷ್ಟು ಮಾರ್ತಾನೆ 100 ಮಾರ್ತಾನೆ. ಓಕೆ. ಅವನಿಗೆ
20 ಕಪ್ ಕೇಕ್ಗಳ ಮಾರಾಟ ಬೆಲೆಗೆ ಸಮಾನವಾದ ಲಾಭ ಬರುತ್ತದೆ. ಹಾಗಾದ್ರೆ ಅವನ ಲಾಭದ ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾರೆ. ಅವ್ನು 100 ಸೆಲ್ ಮಾಡ್ತಾನೆ. ಇದ್ರಲ್ಲಿ ಅವನಿಗೆ 20% ಲಾಭ ಬರುತ್ತೆ. ಅಂದ್ರೆ 20 ಕಪ್ ಕೇಕ್ಸ್ದು ಲಾಭ ಬರುತ್ತೆ. ಕ್ಲಿಯರ್? ಸೊ 100 ಅಲ್ಲಿ 20 ಹೋದ್ರೆ ಎಷ್ಟು? ಇನ್ನು 80 ಏನು ಅವನದು ಒರಿಜಿನಲ್. ಕ್ಲಿಯರ್? 20 ಏನು ಅದು ಲಾಭ. ಕ್ಲಿಯರ್? ಸೊ ಹಾಗಾದ್ರೆ ನಾವೇನು ಫೈಂಡ್ ಔಟ್ ಮಾಡಬೇಕು? ಪ್ರಾಫಿಟ್ ಪರ್ಸೆಂಟೇಜ್ನ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ಸೊ ಎಷ್ಟು ಲಾಭ? 20. ಅವನ ಒರಿಜಿನಲ್ ಎಷ್ಟು? 80. ಸೊ ಪರ್ಸೆಂಟೇಜ್ ಬೇಕಂದ್ರೆ ಏನು? 100. ಕ್ಲಿಯರ್? ಇದೇನಿದು CP ಅಂತ ಅರ್ಥ. ಓಕೆನಾ? ಸೊ ಹೋಯ್ತು 2 1 2 4 ಸೊ 100/4 ಅಂದ್ರೆ ಎಷ್ಟು? 1/4 ಅಂದ್ರೆ 25%. ಕ್ಲಿಯರ್? ಸೊ ಫ್ರಾಕ್ಷನ್ ಟು ಪರ್ಸೆಂಟೇಜ್ ನಮಗೆ ಗೊತ್ತಿರಬೇಕು. ಕ್ಲಿಯರ್? ನಿಮಗೆ ಬೇಸಿಕ್ ಗೊತ್ತಿಲ್ಲ ಅಂದ್ರೆ ಜಾಸ್ತಿ ಕಷ್ಟ ಆಗುತ್ತೆ. ಕ್ಲಿಯರ್? ಸೊ ಡೈಲಿ ಅಟ್ಲೀಸ್ಟ್ ಒಂದು 21 ಡೇಸ್ ಆದ್ರೂ ನೀವು ಮಾಡಲೇಬೇಕು. ಸೊ 30 ಸ್ಕ್ವೇರ್ಸು, 30 ಕ್ಯೂಬ್ಸು, 25 ಮಲ್ಟಿಪಲ್ಸ್ ಬಾಯಲ್ಲಿರಬೇಕು. ಕ್ಲಿಯರ್? ಸೊ ಫ್ರಾಕ್ಷನ್ ಟು ಪರ್ಸೆಂಟೇಜ್ ಗೊತ್ತಿರಬೇಕು. ಕ್ಲಿಯರ್? ಸೊ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ಗೊತ್ತಿರಬೇಕು, ಟ್ರಿಪ್ಲೆಟ್ಸ್ ಗೊತ್ತಿರಬೇಕು, ಆಲ್ಜಿಬ್ರಾ ಫಾರ್ಮುಲಾಸ್ ಗೊತ್ತಿರಬೇಕು. ಕ್ಲಿಯರ್? ಆಗ ನೀವು 35 ಔಟ್ ಆಫ್ 35 ಯಾವುದೇ ಒಂದು ಎಕ್ಸಾಮ್ ತಗೊಳ್ಳಿ ಮಿನಿಮಮ್ ಅಂತ ಅನ್ಸುತ್ತೆ ನೀವು 90% ಸ್ಕೋರ್ ಮಾಡ್ತೀರಿ. ಕ್ಲಿಯರ್? ರೈಟ್? ಸೊ ಹಾರ್ಡ್ ವರ್ಕ್ ಮಾಡಲೇಬೇಕು. ಯಾವುದು ಈಸಿ ಇಲ್ಲ, ಎಲ್ಲಾನು ಸಮೇತ ಹಾರ್ಡ್ ವರ್ಕ್. ಕ್ಲಿಯರ್? ಸೊಲ್ಯೂಷನ್ ಶಾರ್ಟ್ಕಟ್ ಇರ್ಬೋದು. ಈ ಶಾರ್ಟ್ಕಟ್ನು ಹೇಳೋದಕ್ಕೆ ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ತಾರೆ. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಈಗ ನಾನು ನಿಮ್ಮ ಹತ್ರ ಹೇಳ್ತಿದ್ದೀನಿ ಅಂದ್ರೆ ಓಕೆನಾ, ನನಗೆ ಇನ್ನೆಷ್ಟು ಟೈಪ್ಸ್ ಗೊತ್ತಿರುತ್ತೆ ಅಂತ ಅರ್ಥ. ಕ್ಲಿಯರ್? ಇದನ್ನೇ ನಾವು ಇನ್ನೊಂದು ಟೈಪಲ್ಲಿ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ C ಕೇಳಿದಾರೆ ಅನ್ಕೊಳ್ಳಿ, ಸೊ 9 ಮಲ್ಟಿಪಲ್, 13 ಕೇಳಿದಾರೆ ಅನ್ಕೊಳ್ಳಿ, 13 ಮಲ್ಟಿಪಲ್. ಈ ತರ ತುಂಬಾ ಟೈಪ್ಸ್ ಇದಾವೆ. ಓಕೆನಾ? ರೈಟ್? ಶಾರ್ಟ್ಕಟ್ ಇಲ್ಲ, ಫಸ್ಟ್ ಹಾರ್ಡ್ ವರ್ಕ್ ಮಾಡಬೇಕು, ಆಮೇಲೆ ಏನಿದೆ ಅಂತ ಶಾರ್ಟ್. ಕ್ಲಿಯರ್? ನೆಕ್ಸ್ಟ್ ಕ್ವಶನ್. A company earns a profit that is distributed among the company's 3 partners in the ratio 7:13:9. Okay. If the difference between the smallest and the largest shares is 58,326, the total profit of the company ಅಂತ ಕೇಳಿದ್ದಾರೆ. ಓಕೆ. ಒಂದು ಕಂಪನಿಯ ಲಾಭವನ್ನು ಅದರ 3 ಪಾಲುದಾರರು ನಡುವೆ ABC ಅನ್ಕೊಳ್ಳಿ. ಓಕೆನಾ? 7:13:9 ಅನುಪಾತದಲ್ಲಿ ಹಂಚಲಾಗುತ್ತದೆ. ಎಷ್ಟು? ಸಮ್ ಪ್ರಾಫಿಟ್. ರೈಟ್? ಅತಿ ಕಡಿಮೆ ಮತ್ತು ಅತಿ ಹೆಚ್ಚು ಪಾಲಿನ ನಡುವಿನ ವ್ಯತ್ಯಾಸ. ಅತಿ ಕಡಿಮೆ ಏನು? 7, ಅತಿ ಹೆಚ್ಚು ಎಷ್ಟು? 13. ಇವರ ನಡುವಿನ ವ್ಯತ್ಯಾಸ ಎಷ್ಟು? 6. ಬಟ್ ಅಕಾರ್ಡಿಂಗ್ ಟು ಕ್ವಶನ್ ಅದೆಷ್ಟು? 58,326 ರೂಪಾಯಿ. ಹಾಗಾದ್ರೆ ಕಂಪನಿಯ ಒಟ್ಟು ಲಾಭ ಎಷ್ಟು? 7 + 13 20 + 9 29 ಆಯ್ತು. ಓಕೆ. 6 9 54 ಆಯ್ತು. ಇನ್ನು 4 ಉಳಿತು 43 ಆಯ್ತು. 6 7 42 ಆಯ್ತು. ಇನ್ನು 1 ಉಳಿತು 12 ಆಯ್ತು. 6 2 12, ಇನ್ನು 6 ಉಳಿತು 1 ಇಲ್ಲೂ 9721 ಮಾಡಿದ್ರೆ ರೈಟ್, ಇಲ್ಲಿ ನೋಡಿ ಯೂನಿಟ್ ಡಿಜಿಟ್ ಎಲ್ಲ ಸಮೇತ ಚೇಂಜ್ ಇದೆ. ಸೊ 9 × 1 ಎಷ್ಟು? ಲಾಸ್ಟ್ 9 ಬರಬೇಕು ಒಂದೇ ಆಪ್ಷನ್. ಸೊ ಪೂರ್ತಿ ಮಾಡೋ ಅವಶ್ಯಕತೆ ಇಲ್ಲ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಎ ಕಂಪನಿ ಸೆಲ್ಸ್ an article at a price such that it earns a 25% profit on the selling price. What is the actual profit percentage on the cost price ಅಂತ ಕೇಳಿದ್ರು. ಓಕೆ. ಒಂದು ಕಂಪನಿ ಒಂದು ವಸ್ತುವನ್ನು ಮಾರಾಟ ಮಾಡುವಾಗ ಮಾರಾಟದ ಮೇಲೆ 25% ಲಾಭ ಪಡೆಯುತ್ತದೆ. 25% ಅಂದ್ರೆ ಎಷ್ಟು? 1/4. ಕ್ಲಿಯರ್? ಸೊ ಒಂದು ಲಾಭ 4ಗೆ ಒಂದು ಲಾಭ ಆಗಿದೆ. ಆ ಒಂದು ಮೈನಸ್ ಮಾಡಿದ್ರೆ ಎಷ್ಟು? 1/3. ಕ್ಲಿಯರ್? ಸೊ 1/3 ಅಂದ್ರೆ ಎಷ್ಟು? 33.33%. ಕ್ಲಿಯರ್? ಇದು ಕಾಸ್ಟ್ ಪ್ರೈಸ್ ಪ್ರಾಫಿಟ್ ಪರ್ಸೆಂಟೇಜ್, ಆಕ್ಚುಯಲ್ ಪ್ರಾಫಿಟ್ ಪರ್ಸೆಂಟೇಜ್. ಕ್ಲಿಯರ್? ಸೊ ಇದಕ್ಕೆ ನಾವು 1 ಆಡ್ ಮಾಡಿದ್ರೆ 1/4 ಆಗುತ್ತೆ, ಆಗ 25%. A dealer incurs a loss of 5% if he sells an article for 1805. At what price must he sell the article so as to gain 5% on that article ಅಂತ ಕೇಳಿದ್ರು. ಓಕೆ. ಒಬ್ಬ ವ್ಯಾಪಾರಿ ಒಂದು ವಸ್ತುವನ್ನು 1805ಕ್ಕೆ ಮಾರಾಟ ಮಾಡಿದಾಗ ಅವನಿಗೆ 5% ನಷ್ಟ. ಸೊ 100ಗೆ 5% ನಷ್ಟ ಅಂದ್ರೆ ಎಷ್ಟು? ಉಳಿದಿರೋದು 95% ಇದೆ ಅವನ ಹತ್ರ. ಕ್ಲಿಯರ್? ಆ 95% ವ್ಯಾಲ್ಯೂ ಎಷ್ಟು? 1805. ಕ್ಲಿಯರ್? ಓಕೆ. ಅದೇ ವಸ್ತುವಿನ ಮೇಲೆ 5% ಲಾಭ ಗಳಿಸಲು ಅಂದ್ರೆ 100 ಇರುತ್ತೆ ಆ ವಸ್ತು. ಸೊ 100ಕ್ಕೆ 5% ಲಾಭ ಅಂದ್ರೆ ಎಷ್ಟು? 105 ಗಳಿಸಲು ಅವನು ಅದನ್ನು ಯಾವ ಬೆಲೆಗೆ ಮಾರಾಟ ಮಾಡಬೇಕು ಅಂತ ಕೇಳಿದ್ದಾರೆ. ಬೇಸಿಕ್ ಕ್ವಶನ್. ರೈಟ್? 19 21 ರೈಟ್? 19 171 ಆಯ್ತು. ಇನ್ನೆಷ್ಟು ಉಳಿತು? 9 ಉಳಿತು, 95 ಆಯ್ತು. ಅಂಡ್ 5 95. ಇಲ್ಲಿ 95 ಮಾಡಿದ್ರೆ ಮಾಡಬೇಕಾ? ಮಾಡಂತ ತಗೊಳ್ಳಿ. 21 × 5 115 11 ಕ್ಯಾರಿ
21 into 9, 189. 189 plus 11, 200. Here, a fruit seller has 24 kg apples worth 3,600. He sells 12 kg apples at a gain of 20% and the remaining at a loss of 10%. Find his gain or loss percentage ಅಂತ ಕೇಳಿದ್ರು. ಓಕೆ, ರುಪೀಸ್ ಅಲ್ಲಿ. ಓಕೆ, ಸೊ ಒಬ್ಬ ಹಣ್ಣಿನ ವ್ಯಾಪಾರಿಯ 3,600 ಮೌಲ್ಯದ 24 kg ಸೇಬಿನ ಹಣ್ಣುಗಳನ್ನು ಹೊಂದಿದ್ದಾನೆ. ಓಕೆ, ರೈಟ್. ಅವನು 12 kg ಸೇಬನ್ನು 20% ಲಾಭಕ್ಕೆ ಮಾರಾಟ, 20% ಲಾಭಕ್ಕೆ ಮತ್ತು ಉಳಿದವನ್ನು ಇನ್ನೆಷ್ಟು ಉಳಿಯುತ್ತೆ? 24 12 12, ಉಳಿದವನು 10% ನಷ್ಟಕ್ಕೆ ಓಕೆ ಮಾರಾಟ ಮಾಡುತ್ತಾನೆ. ಅವನಿಗೆ ಆದ ಲಾಭ ಅಥವಾ ನಷ್ಟವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರು. ಈಕ್ವಲ್ ಮಾಡಿದ್ದಾರೆ ಅವರು, ರೈಟ್. ಸೊ ಈಕ್ವಲ್ ಮಾಡಿರೋದು ಅವರು, ಈಕ್ವಲ್ ಮಾಡಿದ್ದಾರೆ. ಸೊ 20 ಅಲ್ಲಿ 10 ಹೋದ್ರೆ ಎಷ್ಟಪ್ಪ? ಇನ್ 10. ಕ್ಲಿಯರ್. ಸೊ ಬಟ್ ಎಷ್ಟು ಸಲ ಮಾಡಿದ್ರು? 12 kg 2 ಟೈಮ್ಸ್ ಡಿವೈಡೆಡ್ ಬೈ 2 ಮಾಡಿದ್ರೆ ಇನ್ನು 5% ಮಾತ್ರ ಲಾಭ. ಕ್ಲಿಯರ್. ಸೊ ಹಾಗಾದ್ರೆ 5% ಆಫ್ 3,600 ಎಷ್ಟು? 180. ಓಕೆನಾ? ಸೊ 2 ಜೀರೋಸ್ ಹೋಗುತ್ತೆ. 36 into 5, 180. Clear? So basic question. Next, a fruit seller purchases lemons at 2 for a rupee and sells them at 5 for 3 rupees. Find his profit percentage ಅಂತ ಕೇಳಿದ್ರು. ಓಕೆ, ಒಬ್ಬ ಹಣ್ಣಿನ ವ್ಯಾಪಾರಿ 1 ರೂಪಾಯಿಗೆ 2 ನಿಂಬೆಗಳ ಹಣ್ಣುಗಳನ್ನು ಖರೀದಿಸ್ತಾನೆ. ಓಕೆ, ಮತ್ತು ಅವುಗಳನ್ನು 3 ರೂಪಾಯಿಗಂತೆ 5ರಂತೆ ಮಾರಾಟ ಮಾಡುತ್ತಾನೆ. ಅವನ ಲಾಭದ ಶೇಕಡಾವಾರು ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರು. ಇದು ಅಮೌಂಟು, ಇದು ಲೆಮನ್ಸ್ದು. ಕ್ಲಿಯರ್. ಸೊ ಲೆಮನ್ಸ್ ಎಷ್ಟು? ಇಲ್ಲಿ 5, 3 ರೂಪೀಸ್ಗೆ ಮಾರಾಟ ಮಾಡುತ್ತೆ. ಕ್ಲಿಯರ್. ಈ ಥರ ಬಂದಾಗ ಡೈರೆಕ್ಟ್ ಶಾರ್ಟ್ಕಟ್. ಕ್ಲಿಯರ್. ಸೊ 5 into 5, 2 into 3. ಕ್ಲಿಯರ್. ಸೊ ಎಷ್ಟಾಯಿತು? 6 ಆಯಿತು, ಇದು 5 ಆಯಿತು. ಡಿವೈಡೆಡ್ ಬೈ ಎಷ್ಟು? 5. ಕ್ಲಿಯರ್. ಸೊ ಪರ್ಸೆಂಟೇಜ್ ಬೇಕಂದ್ರೆ ಇಂಟು 100. ರೈಟ್. 5 ಅಂದರೆ 1. ಸೊ 1/5 ಅಂದರೆ ಎಷ್ಟು? 20% ಅವನಿಗೆ ಲಾಭ. ಕ್ಲಿಯರ್. ಸೊ ನೋಡಿ, 2 ಲೆಮನ್ಸ್ನ 1 ರೂಪಾಯಿಗೆ ತಗೊಂತಾನೆ. ಕ್ಲಿಯರ್. ಸೊ 5 ಲೆಮನ್ಸ್ನ 3 ರೂಪೀಸ್ಗೆ ಮಾರಾಟ ಮಾಡ್ತಾನೆ. ಕ್ಲಿಯರ್. ಸೊ 3 into 2 6 ಆಯಿತು, 5 into 1 5 ಆಯಿತು. 6 ಅಲ್ಲಿ 5 ಹೋದರೆ 1 ಆಯಿತು, ಡಿವೈಡೆಡ್ ಬೈ ಅಲ್ಲಿ ಎಷ್ಟು? 5. ಸೊ 1/5 ಅಂದರೆ 20. A fruit vendor bought 150 mangoes. He sold them at such a price that selling price of 120 mangoes equal to cost price of 150 mangoes. Find its profit percentage ಅಂತ ಕೇಳಿದ್ರು. ಓಕೆ, ಒಬ್ಬ ಹಣ್ಣಿನ ವ್ಯಾಪಾರಿಯ 150 ಮಾವಿನ ಹಣ್ಣುಗಳನ್ನು ಖರೀದಿಸಿದ್ದನು. ಅವನು ಅವುಗಳನ್ನು 120 ಮಾವಿನ ಹಣ್ಣುಗಳ ಮಾರಾಟ ಬೆಲೆಯ 150 ಮಾವಿನ ಹಣ್ಣುಗಳ ಕೊಳ್ಳುವ ಬೆಲೆಯ ಸಮಾನವಾಗಿರುವಂತೆ ಮಾರಾಟ ಮಾಡಿದನು. ಅವನ ಲಾಭದ ಶೇಕಡಾವಾರು ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರು. ಓಕೆ, ನೋಡಿ, selling price of 120 mangoes ಅಂದ್ರೆ SP into 120 mangoes is equal to CP into 150 mangoes. ಓಕೆನಾ? 0 0 ಹೋಯ್ತು, 3 4 ಜಾ 3 5 ಜಾ. ಸೊ CP is equal to 4 ಆಯಿತು, SP is equal to 5 ಆಯಿತು. ಎಷ್ಟು ಜಾಸ್ತಿ? 1 ಜಾಸ್ತಿ. CP ಎಷ್ಟು? 4. 1/4 ಅಂದರೆ ಎಷ್ಟು? 25% ಅವನಿಗೆ ಲಾಭ. ರೈಟ್. ನೆಕ್ಸ್ಟ್ ನೋಡಿ, ಎ ಮ್ಯಾನ್ ಬೈಸ್ ಎ ವಾಚ್ for 1200 and it sells it at 10% loss. What is the selling price? Okay, so 100% ಗೆ ತಗೊಂತಾನಂದ್ರೆ 1200. ಸೊ 10% ಲಾಸ್ ಅಂದ್ರೆ 90. ರೈಟ್. 0 0 ಕ್ಯಾನ್ಸಲ್ 12. ಸೊ 90 into 12 1080. ಬೇಸಿಕ್ ಕ್ವಶನ್ಸ್. ರೈಟ್. ನೆಕ್ಸ್ಟ್ ನೋಡಿ, ಎ ಮ್ಯಾನ್ ಬಟ್ fruits worth 8,000 and sold half of them at a gain of 10%. At what gain percentage must he sell the remaining goods so as to gain 20% on the whole ಅಂತ ಕೇಳಿದರು. ಒಬ್ಬ ವ್ಯಕ್ತಿಯ 8,000 ಮೌಲ್ಯದ ಸರಕುಗಳನ್ನು ಖರೀದಿಸಿದನು. 8,000ಕ್ಕೆ ಖರೀದಿಸ್ತಾನೆ. ಓಕೆನಾ? ಮತ್ತು ಅದರಲ್ಲಿ ಅರ್ಧರಷ್ಟು, ಅರ್ಧ ಅಂದ್ರೆ ಎಷ್ಟು? 4,000 10% ಲಾಭಕ್ಕೆ ಮಾರಾಟ ಮಾಡಿದನು. 10% ಎಷ್ಟು? 400. ಓಕೆ, ಅಂದ್ರೆ ಟೋಟಲ್ 4,400 ಆಗುತ್ತೆ. ಓಕೆನಾ? ಲಾಭ ಎಷ್ಟು? 400. ಕ್ಲಿಯರ್. ಓಕೆ, ನೆಕ್ಸ್ಟ್, ಒಟ್ಟಾರೆ 20% ಲಾಭ ಪಡೆಯಲು ಒಟ್ಟು 20% ಲಾಭ ಎಷ್ಟು? ಸೊ 8,000ಗೆ 20% ಎಷ್ಟು? 1,600. ರೈಟ್. ಸೊ ಪಡೆಯಲು ಅವನು ಉಳಿದ ಸರಕುಗಳನ್ನು ಎಷ್ಟು ಶೇಕಡ ಲಾಭಕ್ಕೆ
ಮಾರಾಟ ಮಾಡಬೇಕು. ಎಷ್ಟಕ್ಕೆ ಮಾರಾಟ ಮಾಡಬೇಕು ಅಂತ ಇದೆ. ಸೊ ಡಿಫರೆನ್ಸ್ ಎಷ್ಟು? 1200. ಕ್ಲಿಯರ್? ಟು 1200 ಡಿವೈಡೆಡ್ ಬೈ 8000 ತಗೋಬಾರ್ದು, 4000 ತಗೋಬೇಕು. ಯಾಕೆ? 2 ಆಗಿ ಮಾಡಿದ್ದಾನೆ ಅವನು, ಹಾಫ್ ಮಾತ್ರನೇ ಸೋಲ್ಡ್ ಮಾಡಿರೋದು ಫಸ್ಟ್. ಓಕೆನಾ? ರೈಟ್. 4000. ಸೊ ಪರ್ಸೆಂಟೇಜ್ ಬೇಕಂದ್ರೆ ಇಂಟು 100. ಓಕೆನಾ? 2 0 2 0 ಹೋಯ್ತು, 1 0 1 0 ಹೋಯ್ತು, 4 1 4 3 ಸೊ ಆನ್ಸರ್ ಎಷ್ಟು? 3 into 10 30% ಆನ್ಸರ್. ಕ್ಲಿಯರ್? ಸೊ ಇದು ಲಾಂಗ್ ಮೆಥಡ್. ಡೈರೆಕ್ಟ್ ಬೇಕಂದ್ರೆ ಟೋಟಲ್ ಗೈನ್ ಕೊಟ್ಟಾಗ, ಕ್ಲಿಯರ್, ಟೋಟಲ್ ಗೈನ್ ಕೊಟ್ಟಾಗ ಸಿಂಪಲ್ 2 into ಟೋಟಲ್ ಗೈನ್ ಮೈನಸ್ ಆಫ್ ಗೈನ್. ಕ್ಲಿಯರ್? ಓಕೆ. 2 into ಟೋಟಲ್ ಗೈನ್ ಎಷ್ಟು? 2 into 20 ದಟ್ ಈಸ್ 40 ಆಯಿತು, ಮೈನಸ್ 10. ಓಕೆನಾ? 40 ಅಲ್ಲಿ 10 ಹೋದ್ರೆ 30%. ಕ್ಲಿಯರ್? Next, a man buys 9 identical articles for total 16. Okay, if he sells each of them for rupees 2, okay, then his profit percentage will be ಅಂತ ಕೇಳಿದ್ರು. ಒಬ್ಬ ವ್ಯಕ್ತಿಯ 9 ಒಂದೇ ರೀತಿಯ ವಸ್ತುಗಳನ್ನು ಒಟ್ಟು 16 ರೂಪಾಯಿಗೆ ಖರೀದಿಸಿ ಅವನು ಪ್ರತಿಯೊಂದನ್ನು 2 ರೂಪಾಯಿಗೆ ಮಾರಾಟ ಮಾಡಿದರೆ ಅವನ ಲಾಭ ಶೇಕಡಾವಾರು ಎಷ್ಟು ಅಂತ ಕೇಳಿದ್ರು. ಓಕೆ. ಸೊ 9 into 2 ಎಷ್ಟಾಯಿತು? 18 ಆಯಿತು. 16 ಆಗಬೇಕಾಗಿರೋದು 18 ಆಯಿತು. ಸೊ ಎಷ್ಟು ಲಾಭ? 2. ಎಷ್ಟಕ್ಕೆ? 16. 1/8 ಅಲ್ವಾ? ಸೊ 1/8 ಅಂದ್ರೆ ಎಷ್ಟು ಪರ್ಸೆಂಟೇಜು? 12.5%. ಕ್ಲಿಯರ್? ರೈಟ್. ಅದೇ ಥರ ಎ ಮ್ಯಾನ್ ಬೈಸ್ 9 ಐಡೆಂಟಿಕಲ್ ಆರ್ಟಿಕಲ್ಸ್ ಫಾರ್ ಟೋಟಲ್ 16 rupees. ಸೇಮ್ ನೋಡಿ, 16/9 ಮಾಡಿದ್ರೆ ಒಂದು ಐಡೆಂಟಿಕಲ್ ಆರ್ಟಿಕಲ್ಸ್ ಬರುತ್ತೆ. ಬಟ್ ನಾವು ಹಂಗೆ ಮಾಡಲ್ಲ. ಹಂಗೆ ಮಾಡಿದ್ರೆ ಏನು? ನಮಗೆ ಡೆಸಿಮಲ್ ಆನ್ಸರ್ ಬರುತ್ತೆ. ಸೊ ಹಾಗಾಗಿ 9 16 ಅಂತ ಹಂಗೆ ಬರ್ಕೊಳ್ತೀವಿ. ರೈಟ್. ಇಫ್ ಯು ಸೇಲ್ಸ್ ಈಚ್ ಆಫ್ ದೆಮ್ ಫಾರ್ 2.4, ಅವನು 2.4ಗೆ ಪ್ರತಿಯೊಂದನ್ನು ಮಾಡಿದ್ರೆ ಎಷ್ಟಾಗುತ್ತೆ? 4 9 36, 3 ಕ್ಯಾರಿ, 2 9 18 ಪ್ಲಸ್ 3 21, ಟೋಟಲ್ 21.6 ಆಯಿತು. ಕ್ಲಿಯರ್? ಅದೇ 9 ಆರ್ಟಿಕಲ್ಸ್. ಸೊ 16 ಆಗಬೇಕಾಗಿರೋದು 21.6 ಆಯ್ತು ಅಂದರೆ ಎಷ್ಟು ಲಾಭ? 5.6 ಲಾಭ. ಸೊ ಫಸ್ಟ್ ಎಷ್ಟಿತ್ತು? ಒರಿಜಿನಲ್ 16. ಸೊ ಪರ್ಸೆಂಟೇಜ್ ಬೇಕಂದ್ರೆ ಏನು? 100. ಕ್ಲಿಯರ್? 8 2 ಜಾ 8, 7 ಜಾ 0 ತೆಗೆದುಬಿಡಿ, ಒಂದು ಪಾಯಿಂಟ್ ಹೋಗ್ಬಿಡುತ್ತೆ. ರೈಟಾ? 2 1 ಜಾ 2 5 ಜಾ, ಸೊ 7 5 ಎಷ್ಟು? 35%. ಕ್ಲಿಯರ್ ಇದೆಯಾ? ಇದನ್ನ ಏನು ಮಾಡ್ಬೇಕು ನೀವು? ಹೋಮ್ವರ್ಕ್ ಮಾಡಬೇಕು, ಕಮೆಂಟ್ ರೂಪದಲ್ಲಿ ತಿಳಿಸ್ಬೇಕು. ಕ್ಲಿಯರ್ ಇದೆಯಾ? ಓಕೆನಾ? ನೆಕ್ಸ್ಟು, ಎ ಮ್ಯಾನ್ ಬೈಸ್ ಎ ಸೋಫಾ ಸೆಟ್ ಫಾರ್ 24,000. he spends 3,000 on repairs, sells it for 30,000. he again buys it back for 28,000 and sells at a loss of 1,200. what is the overall profit ಅಂತ ಕೇಳಿದ್ದಾರೆ. ಸೊ ಜಾಸ್ತಿ ಈಸಿ ಪ್ರಶ್ನೆ ಇದು. ಒಬ್ಬ ವ್ಯಕ್ತಿ 24,000ಕ್ಕೆ ಸೋಫಾವನ್ನು ಖರೀದಿಸ್ತಾನೆ. ಓಕೆ. ಅವನು ಖರ್ಚಿಗೆ ಏನಾದರೂ ಒಂದು ರಿಪೇರ್ಸ್ಗೆ 3,000 ಖರ್ಚು ಮಾಡ್ತಾನೆ. ಟೋಟಲ್ ಎಷ್ಟಾಯಿತು? 27,000. ಹಾಂ. ಮತ್ತು ಅದನ್ನು 30,000ಕ್ಕೆ ಮಾರಾಟ ಮಾಡ್ತಾನೆ. ಸೊ ಹಾಗಾದ್ರೆ ಎಷ್ಟು ಲಾಭ? 3,000 ಲಾಭ. ಓಕೆ. ಅವನು ಅದನ್ನು ಮತ್ತೆ 28,000ಕ್ಕೆ ಖರೀದಿಸ್ತಾನೆ ಮತ್ತು 1,200 ರೂಪಾಯಿ ನಷ್ಟಕ್ಕೆ ಮಾರಾಟ ಮಾಡ್ತಾನೆ. ಸೊ ಆಗ 3,000 ಏನು ಲಾಭ. ಈಗ 1,200 ನಷ್ಟ ಅಂದರೆ ಟೋಟಲ್ 3,000ದಲ್ಲಿ 1,200 ಹೋದ್ರೆ ಎಷ್ಟು? 1,800 ಲಾಭ ಅವನಿಗಿನ್ನು. ಕ್ಲಿಯರಾ? ನೆಕ್ಸ್ಟು, the manufacturer sells a transistor for 840 at a gain of 20%. Okay, to the shopkeeper. The shopkeeper then sells it to customer at a profit of 10%. What is the difference between the cost price to the manufacturer, the cost price to the customer ಅಂತ ಕೇಳಿದ್ದಾರೆ. ಓಕೆ ಓಕೆ, ತಯಾರಕನು ಒಂದು ಟ್ರಾನ್ಸಿಸ್ಟರ್ ಅನ್ನು 20% ಲಾಭದೊಂದಿಗೆ 820ಕ್ಕೆ ಅಂಗಡಿಯತನಿಗೆ ಮಾರಾಟ ಮಾಡುತ್ತಾನೆ. ಸೊ 20% ಲಾಭ ಅಂದ್ರೆ ಏನಪ್ಪ? 120ಗೆ 840. 100 ಅಂದರೆ ಎಷ್ಟು ಹೋಯ್ತು? 7 ಜಾ 7 ಅಂದರೆ 700, 100%. ಕ್ಲಿಯರ್? ಅವ್ನಿಗೆ ಎಷ್ಟು ಲಾಭ ಇಲ್ಲಿ? 140 ರೂಪೀಸ್ ಲಾಭ. ನೆಕ್ಸ್ಟ್, ನಂತರ ಅಂಗಡಿ ಎತ್ತನೋ ಅದನ್ನು 10% ಲಾಭದೊಂದಿಗೆ ಗ್ರಾಹಕನಿಗೆ ಮಾರಾಟ ಮಾಡುತ್ತಾನೆ. ಸೊ ಫಸ್ಟ್ ಎಷ್ಟಿತ್ತು? 840. ಇದಕ್ಕೆ 10% ಎಷ್ಟು? 84. ಹಾಗಾದ್ರೆ ಆನ್ಸರ್ ಎಷ್ಟು? 234 ಇದೆಯಾ? ಸರಿ, 224. So difference between the cost price and to the manufacturer, the cost price of the customer ಇದೇ ಆಗುತ್ತೆ. ಫಸ್ಟ್ 140, 700 ಮತ್ತೆ 10% ಮೀನ್ಸ್ 84, 224 ಆಗುತ್ತೆ. ರೈಟ್?
ನೆಕ್ಸ್ಟ್ ನೋಡಿ, a manufacturer sells an article to wholesaler at a profit of 20%. Okay, 20%, 655. To retailer at a profit of 25%, 20% and 6/5. Retailer at a profit of 25% andre 5/4. The retailer sells to customer at a profit of 24% andre 124/100. If the retailer's selling price is 372, what is the manufacturer's cost ಅಂತ ಕೇಳಿದ್ರೆ, ಸೊ ಮ್ಯಾನುಫ್ಯಾಕ್ಚರರ್ ನನಗೆ ಗೊತ್ತಿಲ್ಲ, ಎಕ್ಸ್ ಅಂತ ತಗೊಳ್ತೀನಿ. ಓಕೆನಾ, ಮೊದಲು ಏನು ಮಾಡ್ತೀವಿ, ಸಗಟು ವ್ಯಾಪಾರಿಗೆ 20% ಲಾಭಕ್ಕೆ ಅಂದರೆ 20% 1/5, 6/5 ಅಂತ ಬರ್ಕೊಳ್ಳೋಣ. ಎಗೈನ್ 25% ಅಂದರೆ 1/4, ಲಾಭ ಅಂದರೆ 5/4 ಅಂತ ಬರ್ಕೊಳ್ಳೋಣ. ಎಗೈನ್ 24% ಲಾಭ ಅಂದರೆ 124/100 ಅಂತ ಬರ್ಕೊಳ್ಳೋಣ. ಓಕೆನಾ, 1 ಜಾ 4 3 ಜಾ 7, ಓಕೆ 3 ಜಾ 5 5 ಹೋಯಿತು, 3 1 ಜಾ 3 2 ಜಾ 2 1 ಜಾ 2 ಜಾ, 2 into 100 ಎಷ್ಟು 100 ಆನ್ಸರ್. Here a number is increased by 15%, okay, and the resulting number is again increased by 10%, right? What is the overall percentage? Oh, it's successive one. So 15 into 10/100 ಈ ತರ ಬಂದ್ರೆ ಏನು ಮಾಡಬೇಕು ನಾವು, x plus y plus x into y/100 ಸಕ್ಸೆಸಿವ್ ಇದು. ಕ್ಲಿಯರ್. ಒಂದು ವೇಳೆ ಒಂದು ಪ್ಲಸ್ ಒಂದು ಮೈನಸ್ ಆದರೆ ಪ್ಲಸ್ ವೈ, ಎಕ್ಸು ಒಂದು ವೈ ಪ್ಲಸ್ ಎಕ್ಸು ಯಾವುದು ವೈಯೋ ವೈ ಇದೆಯಾ, ಓಕೆನಾ, ರೈಟ್. ಸೊ ಒರಿಜಿನಲ್ ಸಕ್ಸೆಸ್ ಏನು, ಪ್ಲಸ್ ವೈ ಮೈನಸ್ ಎಕ್ಸ್ ಇಂಟು ವೈ/, ಒರಿಜಿನಲ್ ಸಕ್ಸೆಸ್ ಫಾರ್ಮುಲಾ, ರೈಟ್. A person buys a machine for 20,000 and spends 2,000 ಅಂದರೆ 22,000 ಆಯಿತು and its repair and 3,000 and transportation. Total ಎಷ್ಟಾಯಿತು 25,000 ಆಯಿತು. ಓಕೆ, ಈ ಸೇಲ್ಸ್ ಇಟ್ ಫಾರ್ 30,000. ವಾಟ್ ಇಸ್ ದ ಪ್ರಾಫಿಟ್ ಪರ್ಸೆಂಟ್? ಓಕೆ, 25,000ಕ್ಕೆ ಅವ್ನು ಮಾರಾಟ ಮಾಡ್ದಂಗೆ. ಈಗ ಒರಿಜಿನಲ್ ಆಗಿ 20,000 ಮತ್ತೆ 2,000 ಸ್ಪೆಂಡ್ ರಿಪೇರಿಂಗ್ ಮಾಡ್ತಾನೆ ಮತ್ತು 3,000 ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾನೆ. ಇದನ್ನು ಅವನು 30,000ಕ್ಕೆ ಮಾರಾಟ ಮಾಡಿದ್ರೆ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು ಅಂತ 30 5 ಜಾ 6 ಜಾ, ಸೊ ಎಷ್ಟು 1/5 ಅಂದರೆ ಎಷ್ಟು 20% ಲಾಭ. A person sells the table at a 7% profit. If he had sold it for 1280 more, then his profit would have been 17%. Find the cost price of the table ಅಂತ ಕೇಳಿದ್ದಾರೆ. ಓಕೆ, ಒಬ್ಬ ವ್ಯಕ್ತಿ ಒಂದು ಮೇಜನ್ನು 7% ಲಾಭಕ್ಕೆ ಮಾರಾಟ ಮಾಡುತ್ತಾನೆ. 7% ಅಂದ್ರೆ ಎಷ್ಟಪ್ಪ, 107 ಆಯಿತು. ಅವನು ಅದನ್ನು 1280ಕ್ಕೆ ಹೆಚ್ಚು ಮಾಡಿದರೆ ಅವನಿಗೆ 17% ಆಗುತ್ತಿತ್ತು. 17% ಲಾಭ ಆಗ್ತಿತ್ತು ಅಂದರೆ 117 ಆಯಿತು. ಮೇಜಿನ ಕೊಳ್ಳುವ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರು, ಅಂದರೆ 100ನ ಫೈಂಡ್ ಔಟ್ ಮಾಡಬೇಕಪ್ಪ. ಸೊ ಇಲ್ಲಿ ನೋಡಿ 1280ಗೆ ಅವನು ಮಾರಾಟ ಮಾಡಿದ್ರೆ 117 ಲಾಭ ಅಂತ ನಮಗೆ ಗೊತ್ತು. ಇದೇನು 7%, ಇದೇನು 117%, ಡಿಫ್ರೆನ್ಸ್ ಎಷ್ಟು 10%. ಸೊ ಆ 10%ನ ವ್ಯಾಲ್ಯೂ 280. ಸೊ 100%ನ ವ್ಯಾಲ್ಯೂ ಏನು 8 ನೆಕ್ಸ್ಟ್ ಕ್ವಶನ್ ನೋಡಿ, ಎ ಟೋಟಲ್ ಪ್ರಾಫಿಟ್ ಆಫ್ 13,800 is to be distributed among A, B, C such that A is to B equal to 20:2, okay, B is to C 1:4, the share of B ಅಂತ ಕೇಳಿದರು. ಸೊ ಇದನ್ನು ನಾವು ಬೇಕಂತ ಕ್ಯಾನ್ಸಲ್ ಮಾಡ್ಬೋದು. ಏನು ಬರುತ್ತೆ 10:1:4 ಅಂತ ಬರುತ್ತೆ. ಕ್ಲಿಯರ್. ಟೋಟಲ್ ಎಷ್ಟು 15. ಸೊ 15ದು ಪ್ರಾಫಿಟ್ ಎಷ್ಟಂತೆ 13,800 ಅಂತ. ಅದ್ರ ನಾವೇನು ಫೈಂಡ್ ಔಟ್ ಮಾಡಬೇಕು, ಬಿದೆಷ್ಟು 1. ಓಕೆ, 59 ಜಾ 135 ಆಯಿತು, 3 ಉಳಿತು 30 ಮೀನ್ಸ್ 2 ಜಾ, ಸೊ ಇದು 920. ಎಷ್ಟು, ಎ ಟೋಟಲ್ ಪ್ರಾಫಿಟ್ ಆಫ್ 14,200 is to be distributed among A, B, C such that A is to B 13:9, okay, B is to C is 18:11. ಕ್ಲಿಯರ್. ಎಷ್ಟಾಯಿತು 26 ಆಯಿತು. ಕ್ಲಿಯರ್. ಇದೆಷ್ಟಾಯಿತು 18 ಆಯಿತು. ಕ್ಲಿಯರ್, ರೈಟ್. ಇದ್ರ ಟೋಟಲ್ ಎಷ್ಟು 55 55
ನಮಗೇನು ಬೇಕು ಶೇರ್ ಆಫ್ ಸಿ ಅಂದರೆ ಸಿದೆಷ್ಟು 11. ಸೊ ಪರ್ಸೆಂಟೇಜ್ ಬೇಕಂದರೆ 14. ವ್ಯಾಲ್ಯೂ ಎಷ್ಟು 14,200. ಕ್ಲಿಯರ್. 55ನ ವ್ಯಾಲ್ಯೂ 14,200. ಇದನ್ನು ನಾವು 11ಗೆ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. 1 ಜ 5 5 ಡಬಲ್ ಎಷ್ಟು 284. ಕ್ಲಿಯರ್. ಇದನ್ನು HW ಮಾಡಿ. ಕ್ಲಿಯರ್. ಇದು ಲಾಸ್ಟ್ ಕ್ವಶನ್. ಓಕೆನಾ. Ajay, Maya, Mohan started a business in partnership investing in the ratio 11:6 ಅಂತೆ. At the end of the year, they earned a profit of 69,300 ಅವರು ಅರ್ನ್ ಮಾಡ್ತಾರೆ. 70% ಆಫ್ ದ ಟೋಟಲ್ ಇನ್ವೆಸ್ಟ್ಮೆಂಟ್. ಅದೇನು ಅವ್ರ ಹೂಡಿಕೆ 70% ಆಗಿರುತ್ತೆ. ಸೊ 70% ಇಷ್ಟಂದ್ರೆ ನಾವು ಏನು ಫೈಂಡ್ ಔಟ್ ಮಾಡಬೇಕು 100% ಫೈಂಡ್ ಔಟ್ ಮಾಡೋಣ. ಇದು 7 9 ಜ 63 ಆಯಿತು. ಇನ್ನು 6 ಉಳಿತು 63 ಆಯಿತು. ಸೊ ಟೋಟಲ್ ಹಾಗಾದರೆ ಇನ್ವೆಸ್ಟ್ಮೆಂಟ್ ಎಷ್ಟು ಟೋಟಲ್ 99,000 ಆಯಿತು. ಕ್ಲಿಯರ್. ಸೊ ಇಲ್ಲಿ 99 ಬಂತು, ಒಂದು 0. 100 ಇಂಟು 990 99,000 ಆಗುತ್ತೆ. ಕ್ಲಿಯರ್. ಸೊ ಇದು ಅವ್ರದ್ದು ಇನ್ವೆಸ್ಟ್ಮೆಂಟ್. ಇಲ್ಲಿ ನೋಡಿ ಟೈಮು ಕಾನ್ಸ್ಟೆಂಟ್ ಇದ್ದರೆ ಇನ್ವೆಸ್ಟ್ಮೆಂಟ್ ರೇಷಿಯೋ ಏನಾಗಿರುತ್ತೆ ಪ್ರಾಫಿಟ್ ರೇಷಿಯೋ ಆಗಿರುತ್ತೆ. ಕ್ಲಿಯರ್. ಸೊ ಟೋಟಲ್ ಎಷ್ಟಾಯಿತು 27 + 6 33 ಆಯಿತು. 33ನ ವ್ಯಾಲ್ಯೂ 99,000 ಆದರೆ 3 ಆಯಿತು 300 ಆಯಿತು 3,000. ಕ್ಲಿಯರ್. ಸೊ ಅವ್ರಿಗೇನು ಬೇಕು 16 ಇಂಟು 3 ಎಷ್ಟು 48 ಆ್ಯಂಡ್ 3 zeros ಹಾಕ್ಬಿಟ್ರೆ ಮುಗೀತು. ಓಕೆನಾ. ಸೊ ಇಷ್ಟು ಈ ಒಂದು ಸೆಷನಲ್ಲಿ. ಕ್ಲಿಯರ್. ಸೊ ನಾಳೆ ಮತ್ತೆ ಸಿಗೋಣ. ಓಕೆನಾ. ಸೊ ದಯವಿಟ್ಟು ಯಾರೆಲ್ಲ ವಿಡಿಯೋಸ್ ನೋಡ್ತಿರೋ ಲೈಕ್ ಮಾಡಿ. ಓಕೆನಾ. ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಮ್ಗೆ ಇನ್ನೂ ಮೋಟಿವೇಶನ್ ಬರುತ್ತೆ ನೋಡಿ. ನಿಮ್ಮ RRB ಗ್ರೂಪ್ ಡಿಗೆ ನಿಮ್ಗೆ ಯಾರೂ ಮಾಡಿಸ್ತಾ ಇಲ್ಲ PYQ. ಓಕೆನಾ. ನಾವು ಯೂಟ್ಯೂಬಲ್ಲಿ ನಮ್ಮ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ತುಂಬ ಹಾರ್ಡ್ ವರ್ಕಿಂದ ಮಾಡ್ತಾ ಇದ್ದೀವಿ. ಕ್ಲಿಯರ್. ಸೊ ಕ್ವಶನ್ಸ್ ಏನು ಬಂದಿದ್ರೆ ಅದನ್ನೇ ತೊಗೊತಿದ್ದೀವಿ. ರೈಟ್. ಸೊ ಎಲ್ಲ ಟೀಚರ್ಸ್ ಥರ ನಾವು ಸಿಂಪಲ್ ಕ್ವಶನ್ಸ್ನ ತೊಗೊಂಡ್ಬಿಟ್ಟು ಅಂದರೆ ಈ ಬರದೇ ಇರೋ ಪ್ರಶ್ನೆಗಳು ತೊಗೊಂಡು ಇದೇ ಬರುತ್ತೆ ಅನ್ನೋದು ಏನಿದ್ರೆ ಅದನ್ನು ನಾವು ಮಾಡ್ತಾ ಇದ್ದೀವಿ. ಓಕೆನಾ. ದಯವಿಟ್ಟು ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಅಂತ ತಿಳಿಸಿ ಯಾವ ಥರ ಕ್ಲಾಸಸ್ ನಡೆಸ್ತಾ ಇದ್ದೀವಿ. ಓಕೆನಾ. ಸೊ ಮತ್ತೆ ಸಿಗೋಣ. ಅಲ್ಲಿವರೆಗೂ